ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಅದ್ರ ಪ್ರಕಾರವಾಗಿ ದೊಡ್ಡ ದೊಡ್ಡ ಸ್ಕ್ರಿಪ್ಟ್‌ಗಳು, ಐಡಿಯಾಗಳನ್ನ ಬರೆದಿಟ್ಕೊಂಡಿರ್ತಾರೆ. ಅದನ್ನ ರಿಯಾಲಿಟಿಗೆ ತರಬೇಕಾದ್ರೆ ಅವ್ರಿಗೆ ಬರೋ ಫಸ್ಟ್ ಕಷ್ಟನೇ ಮನಿ, ಪ್ರೊಡಕ್ಷನ್ ವ್ಯಾಲ್ಯೂಸ್. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಯಾವ ಥರ ಸ್ಟಾರ್ಟ್ ಮಾಡಬೇಕು? ಅನ್ನೋದು ಗೊತ್ತಿರಲ್ಲ. ಆದ್ರೆ ಒಂದೊಳ್ಳೆ ಶಾರ್ಟ್ ಫಿಲ್ಮ್ ಅಥವಾ ಒಂದೊಳ್ಳೆ ಕಂಟೆಂಟ್ ಮಾಡಬೇಕು ಅನ್ನೋದಷ್ಟೇ ಅವ್ರ ತಲೆನಲ್ಲಿರುತ್ತೆ. ಸೊ, ಈ ಥರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಯಾವ ಥರ ಸ್ಟಾರ್ಟ್ ಮಾಡಬೇಕು? ಅನ್ನೋದು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಲೇಬೇಕು. ನಮ್ಮ ಚಾನಲಲ್ಲಿ ಬರೀ ಮೂವಿ ರಿವ್ಯೂ ವಿಡಿಯೋಸ್ ಅಷ್ಟೇ ಅಲ್ಲ. ಒಂದು ಶಾರ್ಟ್ ಫಿಲ್ಮ್ ಅಥವಾ ಒಂದು ಒಳ್ಳೆ ಫಿಲ್ಮ್ ಕಂಟೆಂಟ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಸ್‌ನ ಫಾಲೋ ಮಾಡಬೇಕು ಅನ್ನೋದು ನಮ್ಮ ಚಾನಲಲ್ಲಿ ತಿಳಿಸ್ತಾ ಬರ್ತೀವಿ. ವೆಲ್ಕಮ್ ಟು ರಿಯಲ್ ಟಾಕ್. ಸೊ, ಈ ವಿಡಿಯೋನಲ್ಲಿ ಒಂದು ಬಿಗಿನರ್ ಶಾರ್ಟ್ ಫಿಲ್ಮ್‌ನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಯೂಸ್ ಮಾಡಬೇಕಾಗಿರೋ 3 ಸ್ಟೆಪ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸ್ಟೆಪ್ ನಂಬರ್ 1 ಅವೈಲಬಿಲಿಟಿ ಸ್ಕ್ರಿಪ್ಟಿಂಗ್. ಅವೈಲಬಿಲಿಟಿ ಸ್ಕ್ರಿಪ್ಟಿಂಗ್ ಅಂತಂದ್ರೆ ನಿಮ್ಮ ಸಿನಿಮಾನಲ್ಲಿ ಯಾರ್ಯಾರು ಆಕ್ಟ್ ಮಾಡ್ತಾರೆ ಅಂತ ಚೂಸ್ ಮಾಡೋದು. ಅದು ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ರಿಲೇಟಿವ್ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸಿಂದ ಪರಿಚಯ ಆಗೋ ಬೇರೆ ಯಾರಾದರೂ ಆಗಿರ್ಬೋದು. ಕೆಲವೊಂದು ಸತಿ ಬೇರೆ ಬೇರೆ ಶಾರ್ಟ್ ಫಿಲ್ಮ್ಸಲ್ಲಿ ಆಕ್ಟ್ ಮಾಡಿರೋಂಥ ಆಕ್ಟರ್ಸ್ ಕಡಿಮೆ ಕಾಸ್ಟ್‌ಗೆ ಮಾಡ್ಕೊಡ್ತಾರೆ ಅಥವಾ ಕೆಲವೊಂದು ಸತಿ ಫ್ರೀಯಾಗಿ ಕೂಡ ಒಪ್ಕೊಂತಾರೆ. ಇನ್ನೊಂದು ಕೆಲವು ಕೇಸಸಲ್ಲಿ ನಿಮ್ಮ ಸುತ್ತಮುತ್ತ ಇರೋರೇನೆ ಆಕ್ಟಿಂಗ್ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವ್ರಿಗೆ ಅಷ್ಟೊಂದು ಆಕ್ಟಿಂಗ್ ಬರಲ್ಲ. ಅಂಥವ್ರಿಗೆ ನಾವು ಸ್ವಲ್ಪ ಹೇಳ್ಕೊಟ್ಟು ಪುಶ್ ಕೊಟ್ರೆ ಅವ್ರು ಖಂಡಿತ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ನಿಮ್ಗನ್ಸಿದ್ರೆ ಅವ್ರನ್ನ ಕೂಡ ಕ್ಯಾಸ್ಟ್ ಮಾಡ್ಬೋದು. ಸೊ, ನೀವು ಕರೆದ್ರೆ ಯಾರ್ಯಾರು ಈ ಥರ ಆಕ್ಟಿಂಗ್ ಅಪಾರ್ಚುನಿಟಿಗೆ ಬರ್ತಾರೋ, ಯಾರ್ಯಾರು ಆಕ್ಟ್ ಮಾಡೋಕೆ ಒಪ್ಕೊಂತಾರೋ ಅವ್ರದ್ದೆಲ್ಲಾರ್ದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಲೊಕೇಶನ್ಸ್. ನಿಮ್ಗೆ ಯಾವ್ಯಾವ ಲೊಕೇಶನಲ್ಲಿ ಅಕ್ಸೆಸಿಬಿಲಿಟಿ ಇದೆಯೋ, ಅಂದ್ರೆ ನೀವು ಯಾವ್ಯಾವ ಲೊಕೇಶನಲ್ಲಿ ಶೂಟ್ ಮಾಡ್ಬೋದು ಫ್ರೀಯಾಗಿ ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆ ಟೆರೇಸ್ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ರದಲ್ಲಿರೋ ಪಾರ್ಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಮನೆ ಹತ್ರ ಇರೋ ಯಾವುದೋ ಒಂದು ಒಳ್ಳೆ ಜಾಗ ಆಗಿರ್ಬೋದು. ಯಾವ್ಯಾವ ಲೊಕೇಶನಲ್ಲಿ ನಾನು ಶೂಟ್ ಮಾಡ್ಬೋದು ಅನ್ನೋದನ್ನ ಫಸ್ಟು ಲಿಸ್ಟ್ ಮಾಡ್ಕೊಳ್ಳಿ. ಲೊಕೇಶನ್ ಜೊತೆಗೆ ಕ್ರೂ ಮೆಂಬರ್ಸ್‌ನ ಸೆಲೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಕ್ರೂ ಮೆಂಬರ್ಸ್ ಅಂತಂದ್ರೆ ನಿಮ್ಗೆ ಸಿನಿಮಾನಲ್ಲಿ ಟೆಕ್ನಿಕಲ್ ಆಗಿ ಯಾರ್ಯಾರು ಹಿಂದೆ ಬ್ಯಾಕ್‌ಗ್ರೌಂಡಲ್ಲಿ ಹೆಲ್ಪ್ ಮಾಡ್ತಾರೋ ಅವರೇ ಕ್ರೂ ಮೆಂಬರ್ಸ್. ಫಾರ್ ಎಕ್ಸಾಂಪಲ್ ಡಿ.ಒ.ಪಿ, ಕ್ಯಾಮರಾಮನ್, ಎಡಿಟರ್ ಈ ಥರ. ಯಾರಾದ್ರೂ ಚೆನ್ನಾಗಿ ಕವಿತೆ ಬರೀತಾರೆ ಅಂತಂದ್ರೆ ಅವ್ರನ್ನ ಹಾಕೊಳ್ಳಿ. ಡಯಲಾಗ್ ರೈಟಿಂಗಿಗೆ ಹೆಲ್ಪ್ ಆಗ್ತಾರೆ. ಯಾರಾದ್ರೂ ಚೆನ್ನಾಗಿ ಫೋಟೋಗ್ರಫಿ ಸ್ಕಿಲ್ಸ್ ಇದೆ ಅಂತಂದ್ರೆ ಅವ್ರನ್ನ ಹಾಕೊಳ್ಳಿ. ನಿಮಗೆ ಕ್ಯಾಮರಾಮನ್, ಡಿ.ಒ.ಪಿ ಆಗಿ ವರ್ಕ್ ಆಗ್ತಾರೆ. ಯಾರಿಗಾದ್ರೂ ಚೆನ್ನಾಗಿ ಒಳ್ಳೆ ಬೇಸಿಕ್ ಎಡಿಟಿಂಗ್ ಬಂದ್ರು ಸಾಕು. ಲೈಕ್ ಅಡೋಬ್ ಪ್ರೀಮಿಯರ್ ಪ್ರೋ, ಡಾವಿನ್ಸಿ ರಿಸಾಲ್ವ್ ಈ ಥರ ಒಂದು ಐಡಿಯಾ ಇದೆ ಅಂತಂದ್ರೆ ಅವ್ರನ್ನ ಹಾಕೊಳ್ಳಿ. ಎಡಿಟಿಂಗಲ್ಲಿ ಹೆಲ್ಪ್ ಆಗ್ತಾರೆ. ಯಾರಿಗಾದ್ರೂ ಒಂದು ಒಳ್ಳೆ ಮ್ಯೂಸಿಕ್‌ನ ಜೋಡ್ಸಕ್ಕೆ ಅಂತಂದ್ರೆ ಮ್ಯೂಸಿಕ್ ಅಂತಂದ್ರೆ ನೀವು ಇನ್‌ಸ್ಟ್ರುಮೆಂಟ್ ಯೂಸ್ ಮಾಡಿನೇ ಮ್ಯೂಸಿಕ್ ಮಾಡ್ಬೇಕು ಅಂತ ಇಲ್ಲ. ರಾಯಲ್ಟಿ ಫ್ರೀ ಮ್ಯೂಸಿಕ್ ಕೂಡ ಸಿಗುತ್ತೆ. ಆ ರಾಯಲ್ಟಿ ಫ್ರೀ ಮ್ಯೂಸಿಕ್‌ನ ಯೂಸ್ ಮಾಡ್ಕೊಂಡು ಸಿಚುಯೇಷನ್ ತಕ್ಕಂಗೆ ಮ್ಯೂಸಿಕ್‌ನ ಜೋಡ್ಸಕ್ ಬಂದ್ರೆ ಸಾಕು. ಅವರೇನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ನೀವು ಹಾಕೊಬಹುದು. ಇವಾಗ ಸ್ಟೆಪ್ ನಂಬರ್ 2 ಥೀಮ್ ಸೆಲೆಕ್ಷನ್. ಥೀಮ್ ಸೆಲೆಕ್ಷನ್ ಅಂತ ಅಂದ್ರೆ ಇವಾಗ ಕ್ಯಾಸ್ಟಿಂಗ್‌ನ ಮಾಡಿದ್ದೀರಾ. ಯಾವ್ಯಾವ ಆಕ್ಟರ್ಸ್ ನಿಮ್ಮ ಫಿಲ್ಮಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೊಂದು ಐಡಿಯಾ ಇದೆ. ಕ್ರೂ ಮೆಂಬರ್ಸ್‌ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಅವರು ಯಾವ ಥರ ಕೆಲ್ಸ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಐಡಿಯಾ ಇದೆ. ಸೊ, ಇದ್ರ ಮೇಲೆ ನಾನು ಯಾವ ಥರ ಕತೆ ಹೇಳ್ಬೋದು ಮತ್ತೆ ಲೊಕೇಶನ್ಸ್ ಕೂಡ ಸೆಲೆಕ್ಟ್ ಮಾಡಿದ್ದೀರಾ. ಈ ಲೊಕೇಶನ್ಸ್, ಈ ಆಕ್ಟರ್ಸ್ ಮತ್ತೆ ಈ ಕ್ರೂ ಮೆಂಬರ್ಸ್‌ನ ಯೂಸ್ ಮಾಡ್ಕೊಂಡು ನಾನು ಈ ಜಾಗದಲ್ಲೇನೆ ಇಷ್ಟು ಇರೋ ಲಿಮಿಟೆಡ್ ಸೋರ್ಸಸ್‌ನಲ್ಲೇನೆ ನಾನು ಯಾವ ಥರ ಕತೆ ಹೇಳ್ಬೋದು ಅನ್ನೋ ಒಂದು ಐಡಿಯಾ ನಿಮ್ಗೆ ಆಲ್ರೆಡಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ, ಇಲ್ಲಿ ಯೂನಿವರ್ಸಲ್ ಥೀಮ್‌ನ ಸೆಲೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂಡ್ ಬೆಟರ್ ಆಕ್ಟ್ ಆಗುತ್ತೆ. ಯೂನಿವರ್ಸಲ್ ಥೀಮ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಲವ್ ಸ್ಟೋರಿ, ಹಾಗೆ ಕಾಮಿಡಿ, ಹಾರರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಇದೆಲ್ಲ ಯೂನಿವರ್ಸಲ್ ಥೀಮ್. ಯಾಕಂತಂದ್ರೆ ಇದು ಬೇಗ ಆಡಿಯನ್ಸ್‌ಗೆ ಕನೆಕ್ಟ್ ಅನ್ನ ಮಾಡುತ್ತೆ. ಸೊ, ಈ ಇರೋ ಲಿಮಿಟೆಡ್ ಸೋರ್ಸಸ್‌ನ ಇಟ್ಕೊಂಡು ಈ ಲೊಕೇಶನಲ್ಲಿ ನೀವು ಲವ್ ಸ್ಟೋರಿ ಚೆನ್ನಾಗಿ ಹೇಳ್ಬೋದಾ? ಅಥವಾ ಸ್ವಲ್ಪ ಕಾಡು ಥರ ಇದೆ ನನಗೆ ಸಿಗೋ ಲೊಕೇಶನ್ನು ಸ್ವಲ್ಪ ಫಾರೆಸ್ಟ್‌ಲಿ ಏರಿಯಾ ಇದೆ ಅಂದ್ರೆ ನಾನು ಹಾರರ್ ಸ್ಟೋರಿ ಹೇಳ್ಬೋದು ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಹೇಳ್ಬೋದು. ಅಥವಾ ನನಗೆ ಕಾಲೇಜ್ ಆಕ್ಸೆಸ್ ಸಿಗುತ್ತೆ. ನಾನು ಓದ್ತಾ ಇರೋ ಕಾಲೇಜಲ್ಲಿ ನಾನು ಶೂಟಿಂಗ್ ಮಾಡ್ಬೋದು ಅಂತಂದ್ರೆ ನೀವು ಕಾಮಿಡಿ ಜಾನರ್ ಕೂಡ ಟ್ರೈ ಮಾಡ್ಬೋದು. ಒಂದು ಫ್ರೆಂಡ್ಸ್ ಆಹ್, ಗ್ಯಾಂಗ್‌ನ ಇಟ್ಕೊಂಡು ಅಲ್ಲಿ ಒಂದು ಕಾಮಿಡಿ ಜಾನರ್ ಶಾರ್ಟ್ ಫಿಲ್ಮ್ ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬರೋದೆ ಥರ್ಡ್ ಆಂಡ್ ಫೈನಲ್ ಸ್ಟೆಪ್ ಡೀಟೇಲ್ಡ್ ಸ್ಕ್ರಿಪ್ಟಿಂಗ್. ನಾವು ಯಾವ ಜಾನರ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಥೀಮ್‌ನ ಸೆಲೆಕ್ಟ್ ಮಾಡಾದ್ಮೇಲೆ ಡೀಟೇಲ್ಡ್ ಸ್ಕ್ರಿಪ್ಟಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಬೌಂಡ್ ಸ್ಕ್ರಿಪ್ಟ್ ಅಂತಂದ್ರೆ ವಿತ್ ಐಡಿಯಾಲಜಿ ಬರ್ಕೊಳ್ಳೋದು. ನಿಮ್ಗೇನೇನ್ ಅನ್ಸುತ್ತೆ, ಆ ಐಡಿಯಾ ಮೇಲೆ ನಿಮ್ಗೆ ಏನೇನ್ ಥಾಟ್ ಫ್ಲಾಶ್ ಆಗುತ್ತೆ, ಅದನ್ನ ಎಲ್ಲ ಒಂದ್ ಕಡೆ ಬರ್ಕೊಳ್ಳೋದೇ ಬೌಂಡ್ ಸ್ಕ್ರಿಪ್ಟ್. ಅದಾದ್ಮೇಲೆ ಮೇನ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಅಂತಂದ್ರೆ ನಾವು ಸ್ಕ್ರೀನ್ ಮೇಲೆ ಏನ್ ತೋರಿಸ್ತೀವಿ, ಅದು ನಮ್ಗೆ ಮೇನ್ ಸ್ಕ್ರಿಪ್ಟ್ ಆಗುತ್ತೆ. ಸೊ, ನೀವು ಒಂದು ಲೊಕೇಶನಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆ ಲೊಕೇಶನ್‌ಗೆ ಹೋಗಿದ್ದೀರಾ, ಆಕ್ಟರ್ಸ್‌ನ ಕರ್ಸಿದ್ದೀರಾ ಅಂದಾಗ, ನೀವು ಅದನ್ನ ಮುಂಚೆನೇ ಬರ್ಕೊಂಡಿರ್ಬೇಕು. ಆ ಲೊಕೇಶನಲ್ಲಿ ಯಾವ ಸೀನ್ ನಡೀತಾ ಇದೆ, ಎಷ್ಟ್ ಜನ ಆಕ್ಟರ್ಸ್ ಇದ್ದಾರೆ, ಆಕ್ಟರ್ಸು
ಯಾವ್ಯಾವ ಡೈಲಾಗ್ ಹೇಳ್ತಾ ಇದಾರೆ ಅನ್ನೋದನ್ನ ನೀವು ಪ್ಲಾನ್ಡ್ ಆಗಿ, ಡಿಸೈಡ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಅವಾಗ ನಿಮ್ ಟೈಮು ವೇಸ್ಟ್ ಆಗಲ್ಲ, ಬರೋ ಆಕ್ಟರ್ಸ್ ಟೈಮ್ ಕೂಡ ವೇಸ್ಟ್ ಆಗಲ್ಲ. ಇನ್ ಕೇಸ್ ಏನಾದ್ರು ನೀವು ಆಕ್ಟರ್ಸ್‌ಗೆ ತುಂಬಾ ಟೈಮ್ ವೇಸ್ಟ್ ಮಾಡ್ಸಿದ್ರೆ, ಅವರು ಇಂಟ್ರೆಸ್ಟನ್ನ ಕಳ್ಕೊಳ್ಳುವಂತ ಒಂದು ಚಾನ್ಸ್ ಇದೆ. ಆಂಡ್ ಮೋರ್ ಓವರ್ ಅವ್ರು ನಿಮ್ಗೆ ಕೆಲವೊಂದ್ ಸತಿ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ರೆ, ಅವ್ರ ಟೈಮ್ ತುಂಬಾ ವ್ಯಾಲ್ಯೂ ಮಾಡ್ಬೇಕು ನೀವು. ಇನ್ ಕೇಸ್ ಅವ್ರಿಗೇನಾದ್ರು ಟೈಮ್ ವೇಸ್ಟ್ ಅಥವಾ ಯೂಸ್‌ಲೆಸ್ ಅಂತ ಏನಾದ್ರು ಅನ್ಸಿದ್ರೆ, ಅವರು ಸಿನಿಮಾನ ಬಿಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ, ನೀವ್ ಏನೇ ಮಾಡಿದ್ರುನು ರೈಟಿಂಗ್ ಸ್ಟೇಜಲ್ಲೇನೆ ಡೀಟೈಲ್ಡ್ ಆಗಿ ಸ್ಕ್ರಿಪ್ಟಿಂಗ್ ಮಾಡೋದಾಗಿರ್ಬೋದು, ಡೀಟೈಲ್ಡ್ ಆಗಿ ಡೈಲಾಗ್ ರೈಟಿಂಗ್ ಮಾಡೋದಾಗಿರ್ಬೋದು, ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಲೊಕೇಶನಲ್ಲಿ ಹೋಗಿ ಡೈಲಾಗ್‌ನ ಕೆಲವೊಂದ್ ಚೇಂಜಸ್ ಮಾಡ್ಬೋದು. ಆದ್ರೆ ಮೇಜರ್ ಚೇಂಜಸ್ ಮಾಡಬೇಡಿ. ಅಥವಾ ಅಲ್ಲೇ ಕುತ್ಕೊಂಡು ಅಲ್ಲೇ ಡೈಲಾಗ್ ಬರ್ದು ಶೂಟ್ ಮಾಡ್ತೀನಿ ಅನ್ನೋದಾಗಿರ್ಬೋದು. ಅಥವಾ ಆನ್ ಸ್ಪಾಟ್ ಡೈಲಾಗ್‌ನ ಹುಟ್ಟಾಕಿ ಅಲ್ಲೇ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಹೇಳಿಸ್ತೀನಿ ಅನ್ನೋದು ಖಂಡಿತವಾಗ್ಲೂ ಆಗಲ್ಲ. ಏನೇ ಇದ್ರುನು ಡಿಸೈಡ್ ಆಗಿ ಮುಂಚೆನೇ ಆಕ್ಟರ್ಸ್‌ಗೆ ಡೈಲಾಗ್‌ನ ಕಳ್ಸಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿ ಬರಕ್ ಹೇಳಿ. ಸೊ, ನಿಮ್ಗೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ, ಈ 3 ಸ್ಟೆಪ್‌ನ ಯೂಸ್ ಮಾಡ್ಕೊಂಡು ಬಿಗಿನಿಂಗ್ ಲೆವೆಲಲ್ಲಿ ಇನಿಷಿಯಲ್ ಸ್ಟೇಜಸಲ್ಲಿ ಒಂದು ಒಳ್ಳೆ ಶಾರ್ಟ್ ಫಿಲ್ಮ್‌ನ ಮಾಡ್ಬೋದು. ನೀವು ಇದಕ್ಕೆ ಬೇಕಾದ್ರೆ ಮೊಬೈಲ್‌ನ ಕೂಡ ಯೂಸ್ ಮಾಡ್ಬೋದು. ಅಥವಾ ಬೇಸಿಕ್ ಕ್ಯಾಮ್ರಾ ಯಾವ್ದಾದ್ರು ಡಿ.ಎಸ್.ಎಲ್.ಆರ್ ಇದೆ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾವ್ದಾದ್ರು ಬೇಸಿಕ್ ಒಳ್ಳೆ ಕ್ಯಾಮ್ರಾ ಇದೆ. ಇವಾಗಿನ ಕಾಲದಲ್ಲೆಲ್ಲ ಮೊಬೈಲಲ್ಲೇನೆ ಮಾಡ್ತಿದ್ದಾರೆ. ಎಲ್ಲ ಒಳ್ಳೆ ಕ್ಯಾಮ್ರಾ ಮೊಬೈಲಲ್ಲೇನೆ ಬರ್ತಾ ಇದೆ. ಸೊ, ನಿಮ್ಮ ಒಂದು ಗೆ ತಕ್ಕಂಗೆ ನೀವು ಕ್ಯಾಮ್ರಾ ಅಥವಾ ಮೊಬೈಲ್‌ನ ಚೂಸ್ ಮಾಡ್ಕೊಂಡು ಒಳ್ಳೆ ಶಾರ್ಟ್ ಫಿಲ್ಮ್‌ನ ಮಾಡ್ಬೋದು ಅಂತ ಹೇಳ್ತಾ, ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರ ಹೆಚ್ಚಿನ ಕಂಟೆಂಟ್‌ಗಾಗಿ ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಂದು ಶಾರ್ಟ್ ಫಿಲ್ಮ್ ಇಂಟ್ರೆಸ್ಟ್ ಇರುವಂತ ಫ್ರೆಂಡ್ಸ್‌ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.